ನಮಸ್ಕಾರ ಪ್ರಿಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಪವಿತ್ರ ನದಿಯಾದ ಗಂಗೆಯ ತೀರದಲ್ಲಿ ನಡೆಯುವ ಒಂದು ದಿವ್ಯ ಆಚರಣೆ, ಗಂಗಾ ಆರತಿಯ ಇತಿಹಾಸ ಮತ್ತು ಅದರ ಹಿಂದಿರುವ ವಿಜ್ಞಾನವನ್ನು ತಿಳಿದುಕೊಳ್ಳೋಣ. ಗಂಗಾ ನದಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವವಿದೆ. ಹಿಂದೂ ಧರ್ಮದಲ್ಲಿ ಗಂಗೆಯನ್ನು ದೇವತೆಗಳಂತೆ ಪೂಜಿಸಲಾಗುತ್ತದೆ. ಭಾರತದ ಪವಿತ್ರ ನದಿಗಳಲ್ಲಿ ಗಂಗೆಯು ಪ್ರಥಮ ಸ್ಥಾನದಲ್ಲಿದೆ. ಗಂಗೆಯು ಕೇವಲ ಜಲಮಾರ್ಗವಲ್ಲ, ಅದು ಭಾರತೀಯ ಜನಾಂಗದ ಉಸಿರು. ವೇದಗಳಲ್ಲಿ, ಮಹಾಕಾವ್ಯಗಳಲ್ಲಿ, ಪುರಾಣಗಳಲ್ಲಿ ಗಂಗೆಯ ಮಹಿಮೆ ಹೆಚ್ಚಾಗಿ ವರ್ಣಿಸಲಾಗಿದೆ. ಇದು ದೇವಿಗಂಗಾ ಆರತಿ ಪ್ರತಿದಿನ ಸಂಜೆ ಗಂಗಾ ತೀರದಲ್ಲಿ ನಡೆಯುವ ಒಂದು ಆಧ್ಯಾತ್ಮಿಕ ಆಚರಣೆ. ಹೃದಯ ಸ್ಪರ್ಶಿಸುವ ಧ್ವನಿ, ದೀಪದ ಬೆಳಕು ಮತ್ತು ಶ್ರದ್ಧೆಯ ಶಕ್ತಿ ಈ ಎಲ್ಲ ಸೇರಿ ಮಾನಸಿಕ ಶಾಂತಿಯನ್ನು ಉಂಟುಮಾಡುತ್ತವೆ. ಇತಿಹಾಸದ ಮಾತಾಡೋದಾದ್ರೆ ಗಂಗಾ ಆರತಿ ಕೇವಲ ಇತ್ತೀಚಿನ ಆಚರಣೆ ಅಲ್ಲ. ಸಾವಿರಾರು ವರ್ಷಗಳಿಂದ ಹಿಂದೂ ಮಠಗಳು, ಯೋಗಿಗಳು ಮತ್ತು ಭಕ್ತರು ನದಿಯನ್ನು ಶುದ್ಧೀಕರಣದ ಮೂಲಕ ದೇವತಾ ರೂಪದಲ್ಲಿ ಪೂಜಿಸುತ್ತಿದ್ದಾರೆ. ವಿಶೇಷವಾಗಿ ಹರಿದ್ವಾರ, ವಾರಣಾಸಿ ಮತ್ತು ಋಷಿಕೇಶದಲ್ಲಿ ನಡೆಯುವ ಗಂಗಾ ಆರತಿ ಅತ್ಯಂತ ಪ್ರಸಿದ್ಧ. ಆರತಿಯು ಸಾಮಾನ್ಯವಾಗಿ ದೀಪ, ಧೂಪ, ಗಂಟೆ ಹಾಗೂ ಮಂತ್ರಗಳೊಂದಿಗೆ ನಡೆಯುತ್ತದೆ. ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಈಗೊಂದು ಪ್ರಶ್ನೆ ಬರುತ್ತಿರಬಹುದು, ಇದರಲ್ಲಿ ವೈಜ್ಞಾನಿಕ ಅಂಶವೇನಿದೆ? ಹೌದು, ಗಂಗಾ ಆರತಿಯು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ. ವೈಜ್ಞಾನಿಕವಾಗಿ ನೋಡಿದ ಆರತಿಯಲ್ಲಿ ದೀಪಗಳ ತಾಪಮಾನದಿಂದ ವಾತಾವರಣದಲ್ಲಿನ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಆದರೂ ನದಿಯ ತಟದಲ್ಲಿ ಸ್ಫೂರ್ತಿದಾಯಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಶಂಖದ ನಾದವು 261 6 ಹಸ್ತೋಗಿನ ಶಬ್ದ ಕಣಗಳ ನಿಗದಿತ ಕಂಪನವನ್ನು ಉಂಟುಮಾಡುತ್ತದೆ. ಇದು ಗಂಗೆಯ ನೀರಿನಲ್ಲಿರುವ ನಾನಾ ಹಾನಿಕಾರಕ ಕಣಗಳನ್ನು ನಾಶ ಮಾಡುತ್ತದೆ. ಇದು ಧ್ವನಿ ತಂತ್ರಜ್ಞಾನದಿಂದ ಗಂಗೆಯ ಶುದ್ಧೀಕರಣವನ್ನೇ ಉತ್ತೇಜಿಸುತ್ತದೆ. ಇದೇ ನಮ್ಮ ಶಾಸ್ತ್ರದ ಪೌರಾಣಿಕತೆ ಮತ್ತು ವಿಜ್ಞಾನದ ಧ್ವನಿ ತರಂಗಗಳು, ಗಂಟೆ, ಶಂಖ ಮತ್ತು ಮಂತ್ರಗಳ ಸ್ಪಂದನ ಸುತ್ತಲಿನ ವಾತಾವರಣವನ್ನು ಶುದ್ಧೀಕರಿಸುತ್ತವೆ. ಈ ಧ್ವನಿಯ ಕಂಪನಗಳು ನದಿಯ ನೀರಿಗೆವೂ ಪ್ರಭಾವ ಬೀರುತ್ತವೆ ಎಂಬ ಸಂಶೋಧನೆಗಳಿವೆ. ತದನಂತರ ಆರತಿಯ ಹೊತ್ತಿನಲ್ಲಿ ನದಿಗೆ ನೂರಾರು ದೀಪಗಳು ಬಿಟ್ಟರೆ ಆ ಪ್ರಕಾಶದಿಂದ ಆಲೋಕಿತವಾಗುವ ನದಿತೀರ ಮನುಷ್ಯನ ಮನಸ್ಸಿಗೆ ತೀವ್ರ ಶಾಂತಿಯನ್ನು ನೀಡುತ್ತದೆ. ಇದರಿಂದ ಮನೋವೈಜ್ಞಾನಿಕ ಸ್ಥಿತಿಯು ಸುಧಾರಣೆ ಹೊಂದುತ್ತದೆ. ಈ ಆಚರಣೆಯ ಮತ್ತೊಂದು ಅಂಶವೆಂದರೆ ಸಮೂಹ ಪ್ರಾರ್ಥನೆ. ವಿಜ್ಞಾನವು ಇದನ್ನು ಒಪ್ಪಿಕೊಳ್ಳುತ್ತೆ. ಸಮೂಹದಲ್ಲಿ ಶ್ರದ್ಧೆಯಿಂದ ಮಾಡಿದ ಪ್ರಾರ್ಥನೆಗಳು ವ್ಯಕ್ತಿಯ ಒಳಗಿನ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತವೆ. ಇಂತಿ ಗಂಗಾ ಆರತಿ ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಅದು ಇತಿಹಾಸ, ಸಂಸ್ಕೃತಿ, ವಿಜ್ಞಾನ ಮತ್ತು ಮಾನವತೆಯ ಒಗ್ಗೂಡಿದ ಸಮರ್ಪಣೆಯ ತಾನೇ ಒಂದು ಪ್ರತಿರೂಪ. ಇಂತಹ ದಿವ್ಯ ಅನುಭವವನ್ನು ನೀವು ನೈಜವಾಗಿ ನೋಡಬೇಕೆಂದು ಬಯಸಿದರೆ ಒಂದೊಮ್ಮೆ ಗಂಗೆಯ ತೀರಕ್ಕೆ ಭೇಟಿ ಕೊಡಿ. ಧನ್ಯವಾದಗಳು. ಇಷ್ಟವಾಯಿತಾ ಈ ವಿಡಿಯೋ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ತಿಳಿದುಕೊಳ್ಳ ಸಬ್ಸ್ಕ್ರೈಬ್ ಮಾಡಿ.